ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಿ ಜೆ ಪಿಯಲ್ಲಿ ನಡೆದಿರ್ತಕ್ಕಂಥ ಒಂದು ದೊಡ್ಡ ಬೆಳವಣಿಗೆಯ ಸುದ್ದಿಯನ್ನು ಈ ಸಂಚಿಕೆಯ ಮೂಲಕ ಬೆಂಕಿ ಬಿರುಗಾಳಿ ಚಾನಲ್ನಿಂದ ನಾಡಿನ ಸಮಸ್ತ ಜನರಿಗೆ ತಲುಪಿಸಲಿಕ್ಕೆ ಮಾಡ್ತಾ ಇದ್ದೇನೆ. ಯಾಕಂದರೆ ಬಿ ಜೆ ಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿಯೂ ಕೂಡ ಸ್ವಾಭಾವಿಕ. ಹಾಗಿದ್ದಾಗ ನಮ್ಮ ಕರ್ನಾಟಕದ ರಾಜ್ಯ ಮಟ್ಟಕ್ಕೆ ಸೀಮಿತಗೊಳಿಸಿ ಹೇಳಬೇಕಂತಂದರೆ, ಇಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ವಿಕೆಟ್ ಪತನವಾಗುವ ಎಲ್ಲ ಮುನ್ಸೂಚನೆಗಳು ಕೂಡ ಲಭ್ಯವಾಗ್ತವೆ, ಕಂಡು ಬರ್ತಾ ಇವೆ ಅನ್ನುವಂಥದ್ದನ್ನು ಈಗ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹಾಗಿದ್ದರೆ ಬಿ ಜೆ ಪಿಯಲ್ಲಿ ನಾಯಕತ್ವದ ಬದಲಾವಣೆ ಖಂಡಿತ ಆಗುತ್ತದೆ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಬಿ ಜೆ ಪಿಯ ಒಂದು ಪಡಸಾಲೆಯಲ್ಲಿ ಚರ್ಚಿತವಾಗ್ತಿರ್ತಕ್ಕಂಥ ವಿದ್ಯಮಾನಗಳು. ಹಾಗಿದ್ದರೆ ಇಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕ ಹಾಗೂ ಅಧ್ಯಕ್ಷ ಸ್ಥಾನಗಳು ಬದಲಾವಣೆ ಆಗ್ತವೆ. ಮುಂದೆ ಅವುಗಳಿಗೆ ಯಾರು ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಊಹಿಸಲಿಕ್ಕೂ ಅಸಾಧ್ಯವಾಗಿರ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಚರ್ಚಿತವಾಗ್ತಾ ಇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ. ಯಾಕಂದರೆ ಈಗ ನಿಜಕ್ಕೂ ಕೂಡ ಮೊನ್ನಿನ ನನ್ನ ಸಂಚಿಕೆಯಲ್ಲಿ ಈ ಬಗ್ಗೆ ನಾನು ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದೆ. ಮಹಿಳಾ ಅಧ್ಯಕ್ಷರಾಗಿ ಮತ್ತೊಬ್ಬರು ಬರಬಹುದು, ಅಂದರೆ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಬಹುದು. ಅವರು ಕೂಡ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷೆಯಾಗಿ ತನ್ನ ಕಾರ್ಯಭಾರವನ್ನು ನಿರ್ವಹಿಸಲಿಕ್ಕೆ ಆಸಕ್ತಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಭಾರತೀಯ ಜನತಾ ಪಕ್ಷದ ವಲಯಗಳಲ್ಲಿ ಸುಳಿದಾಡ್ತಾ ಇವೆ. ಹಾಗಿದ್ದಾಗ ಶೋಭಾ ಕರಂದ್ಲಾಜೆ ಬೆಂಕಿ ಉಗುಳುವಂಥ ಒಂದು ದಿಟ್ಟ ಹೆಣ್ಣು ಮಗಳು. ಹಾಗಿದ್ದಾಗ ಭಾರತೀಯ ಜನತಾ ಪಕ್ಷಕ್ಕೆ ಮಹಿಳಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಶೋಭಾ ಕರಂದ್ಲಾಜೆ ಅವರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಮರ್ಥವಾಗಿ ಎದುರಿಸುವಂಥ ಛಾತಿ ಇರುವುದು ಶೋಭಾಗೆ ಮಾತ್ರ ಅನ್ನುವಂಥ ತೀರ್ಮಾನಕ್ಕೆ ವರಿಷ್ಠ ಮಂಡಳಿಯು ಬಂದಂತೆ ಕಾಣಿಸ್ತಾ ಇದೆ. ಹಾಗಿದ್ದಾಗ ಈಗ ಕರ್ನಾಟಕದ ರಾಜಕೀಯ ಒಂದು ಹೊಸ ಬದಲಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ದಿಟ್ಟ ರಾಜಕಾರಣಿ. ಜೊತೆಗೆ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾದ್ರೆ ಆಗಿಂದಾಗಲೇ ಅವರು ಕೈಗೊಳ್ಳುವಂಥ ಒಬ್ಬ ಎದೆಗಾರಿಕೆಯ ರಾಜಕಾರಣಿ ಅಂತಲೇ ಹೇಳ್ಬೋದು. ಹಾಗಿದ್ದಾಗ ಅಂಥ ಒಬ್ಬ ಸಮರ್ಥ ನಾಯಕನನ್ನು ಎದುರಿಸಲಿಕ್ಕೆ ಬಿ ವೈ ವಿಜಯೇಂದ್ರ ಅವರಿಗೆ ಸಾಧ್ಯವಾಗದೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಾ ಇವೆ ಅನ್ನುವಂಥ ಅನುಮಾನಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಬಂದಿರೋದು ಕೂಡ ಸ್ಪಷ್ಟ. ಹಾಗಿದ್ದಾಗ ಈ ಒಂದು ಸನ್ನಿವೇಶದಲ್ಲಿ ಬಿ ವೈ ವಿಜಯೇಂದ್ರರವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೈ ತಪ್ಪುವ ಎಲ್ಲ ಲಕ್ಷಣಗಳು ಕೂಡ ಮುನ್ಸೂಚನೆಗಳು ಕೂಡ ಸಿಗ್ತಾ ಇವೆ ಅನ್ನುವಂಥ ವಾತಾವರಣ ರಾಜ್ಯ ರಾಜಕೀಯದಲ್ಲಿ ತಲೆದೋರ್ತಾ ಇದೆ. ಅದು ವಾಸ್ತವ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಿರುವಾಗ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕಕ್ಕೆ ಮರಳಿ ರಾಜ್ಯಾಧ್ಯಕ್ಷೆಯಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷೆಯಾಗಿ ಬಂದ ಮೇಲೆ ಅವರ ಒಂದು ಹೋರಾಟದ ಒಂದು ಕದರೇ ಬೇರೆಯಾಗಿರ್ತೈತಿ. ಯಾಕಂದರೆ ಶೋಭಾ ಕರಂದ್ಲಾಜೆ ಅವರನ್ನು ಈಗಾಗಲೇ ನಮ್ಮ ಕರ್ನಾಟಕದ ಜನತೆ ಅವರು ಮಂತ್ರಿಯಾಗಿದ್ದಾಗ, ಶಾಸಕಿಯಾಗಿದ್ದಾಗ ಅವರನ್ನು ನೋಡಿದ್ದಾರೆ ಮತ್ತು ಅವರ ಒಂದು ದಿಟ್ಟತನಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಭಾರತೀಯ ಜನತಾ ಪಕ್ಷ ಹಾಗೂ ರಾಜ್ಯದ ಜನತೆಯಲ್ಲಿ ಇರೋದರಿಂದ ಶೋಭಾ ಕರಂದ್ಲಾಜೆ ಅವರು ರಾಜ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುವ ಕಾಲ ಸನ್ನಿಹಿತವಾಗಿದೆ ಅನ್ನುವಂಥ ವಾತಾವರಣ ಭಾರತೀಯ ಜನತಾ ಪಕ್ಷದಲ್ಲಿ ಹಾಗೂ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಚರ್ಚಿತವಾಗ್ತಾ ಇರೋದು ಕೂಡ ಸುಸ್ಪಷ್ಟ ಅನ್ನುವಂಥ ವಿಚಾರವನ್ನು ನಾನು ಈ ಒಂದು ನನ್ನ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ನಾಡಿನ ಸಮಸ್ತ ಜನತೆಗೆ, ಭಾರತೀಯ ಜನತಾ ಪಕ್ಷದ ಸಮಸ್ತ ಕಾರ್ಯಕರ್ತರಿಗೆ ಈ ಒಂದು ಸಂಚಿಕೆಯ ಮೂಲಕ ಶೋಭಾ ಕರಂದ್ಲಾಜೆ ಅವರ ಒಂದು ಆಗಮನದ ಸುಳಿವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೀಡ್ತಾ ಇದ್ದೇನೆ. ಶೋಭಾ ಕರಂದ್ಲಾಜೆ ಅಂತಂದ್ರೇ ನಿಜಕ್ಕೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಂಜೀವಿನಿ ಅಂತ ಹೇಳ್ಬೋದು. ಯಾಕಂದರೆ ಶೋಭಾ ಕರಂದ್ಲಾಜೆ ಅವರು ಯಾರಿಗೂ ಕೂಡ ಹೆದರೋದಿಲ್ಲ, ಯಾರಿಗೂ ಕೂಡ ಬಗ್ಗೋದಿಲ್ಲ, ಯಾರಿಗೂ ಕೂಡ ಅವರು ಅಂಜದೆ ಅಳುಕದೆ ಮುನ್ನುಗ್ಗುವ ಛಾತಿಯನ್ನು ಹೊಂದಿರತಕ್ಕಂಥ ಒಬ್ಬ ದಿಟ್ಟ ಹೆಣ್ಣು ಮಗಳು. ಹಾಗಿದ್ದಾಗ ಅವರ ಒಂದು ಅಧಿಕಾರದ ಅವಧಿಯಲ್ಲಿ, ಅಂದರೆ
ಸ್ಥಾನದ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ರೆಕ್ಕೆ ಪುಕ್ಕಗಳು ಬರಬಹುದೇನೋ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಈಗ ಇರ್ತಕ್ಕಂಥ ಬಹುತೇಕ ನಾಯಕರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಹುತೇಕ ನಾಯಕರು ಪ್ರಭಾವಿಗಳು ಇದ್ದರೂ ಕೂಡ ಅವರಲ್ಲಿ ಹೋರಾಟದ ಕೆಚ್ಚು, ಮನೋಭಾವ ಹಾಗೂ ಧಾರ್ಷ್ಟ್ಯತೆ ಎದ್ದು ಕಾಣ್ತಾ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಠಾನಿಕನ್ನು ಕೊಡ್ತಿರ್ತಕ್ಕಂಥ, ಠಾನಿಕಾಗಿ ಆಗಮಿಸ್ತಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹೊಸ ದಿಕ್ಸೂಚಿ ಬಂದಂತಾಗ್ತೈತಿ, ಒಂದು ಹೊಸ ಟಾನಿಕ್ ಸಿಕ್ಕಂಗಾಗ್ತೈತಿ, ಹೊಸ ಆಹಾರ ಸಿಕ್ಕಂಗಾಗ್ತೈತಿ ಅನ್ನುವಂಥ ಭಾವನೆಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಬಹುತೇಕರು ಕೂಡ ಇದ್ದಾರೆ. ಹಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳು ಶುಭದಾಯಕವಾಗಲಿವೆಯೇ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸ್ವಾಭಾವಿಕ. ಹಾಗಿದ್ದಾಗ ಶೋಭಾ ಕರಂದ್ಲಾಜೆಯವರು ಕೂಡ ಮುಂದಿನ ಸಲ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದದ್ದೇನೆ ಅಂತಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ. ಹಾಗಿದ್ದಾಗ ಯಾಕೆ ಆಗಬಾರ್ದು, ಹೆಣ್ಮಕ್ಳು ಯಾಕೆ ಆಗಬಾರ್ದು ಅಂತೇಳಿ ನಾನು ಕೇಳ್ತೀನಿ. ಹೆಣ್ಮಕ್ಳು ಕೂಡ ಗಂಡು ಮಕ್ಕಳಷ್ಟೇ ದಿಟ್ಟ ಹಾಗೂ ಧೈರ್ಯಶಾಲಿಗಳು ಹಾಗೂ ಸೂಕ್ಷ್ಮಮತಿಗಳು ಹಾಗೂ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಚಾಣಾಕ್ಷಮತಿಗಳು ಕೂಡ ಹೆಣ್ಣು ಮಕ್ಕಳು ಆಗಿರ್ತಾರೆ. ಆ ಒಂದು ದೃಷ್ಟಿಯಿಂದ ರಾಜ್ಯದ ಜನತೆಗೆ, ಅದರಲ್ಲೂ ಕೂಡ ಮಹಿಳೆಯರಿಗೆ ಉತ್ಸಾಹ ತುಂಬುವಂಥ, ಕಾರ್ಯಕರ್ತರಿಗೆ ಒಂದು ಬಲವನ್ನು ತುಂಬುವಂಥ, ಪಕ್ಷಕ್ಕೆ ಒಂದು ಶಕ್ತಿಯನ್ನು ತರಬಲ್ಲಂಥ ಶೋಭಾ ಕರಂದ್ಲಾಜೆ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿದ ದಿನದಿಂದಲೇ ಅವರು ತಮ್ಮ ಹೋರಾಟದ ಮನೋಭಾವನೆಯನ್ನು ಬಿಚ್ಚಿ ಇಡುವುದರಲ್ಲಿ ಸಂದೇಹವಿಲ್ಲ. ಹಾಗಾದರೆ ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳು ಶುಭದಾಯಕವಾಗಲಿವೆಯೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ 2028ರ ಚುನಾವಣೆಯಲ್ಲಿ ಒಳ್ಳೆಯ ಭವಿಷ್ಯ ನಿರ್ಮಾಣವಾಗ್ತಾ ಇರೋದು ಕೂಡ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಿದ್ದಾಗ ಪಶ್ಚಿಮ ಬಂಗಾಳದ ತರುವಾಯ ಈಗ ಕರ್ನಾಟಕದ ಮೇಲೆ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿಯು ಕಣ್ಣಿಟ್ಟಿದೆ. ಇಲ್ಲಿಯೂ ಕೂಡ ಅಧಿಕಾರವನ್ನು ಪಡಿತೀವಿ ಅನ್ನುವಂಥ ಹಠಕ್ಕೆ ಬಿದ್ದಿರುವಂಥ ವಾತಾವರಣವು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದನ್ನು ಇಲ್ಲಿಯ ನಾಯಕರು ಕೂಡ ಅವರಂತೆ, ಅಂದರೆ ವರಿಷ್ಠ ಮಂಡಳಿಯವರ ಒಂದು ತೀರ್ಮಾನದಂತೆ, ಅವರ ಒಂದು ಛಾತಿಯಂತೆ, ಶಕ್ತಿಯಂತೆ ಇಲ್ಲಿಯೂ ಕೂಡ ಶಕ್ತಿ ತುಂಬುವಂಥ ನಾಯಕರ ಅವಶ್ಯಕತೆ ಇದೆ. ಇಲ್ಲಿಯ ನಾಯಕರು ಕೂಡ ಮೈ ಚಳಿ ಬಿಟ್ಟು ರಾಜ್ಯದಾದ್ಯಂತ ಹೋರಾಟಗಳನ್ನು ಹಾಗೂ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸಗಳನ್ನು ತಪ್ಪು ಮಾಡಿದಾಗ ಪ್ರಶ್ನೆ ಮಾಡುವಂಥ ಛಲವನ್ನು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇರತಕ್ಕಂಥ ನಾಯಕರಿಗೆ ಗೊತ್ತಾಗಬೇಕು. ಹಾಗಾದಾಗ ಮಾತ್ರ ಭಾರತೀಯ ಜನತಾ ಪಕ್ಷ ಫಿನಿಕ್ಸ್ ಪಕ್ಷಿಯಂತೆ ಮತ್ತೊಮ್ಮೆ ಕರ್ನಾಟಕದ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಕಾಲ ಸನ್ನಿಹಿತವಾಗಿದೆ, ದೂರವಿಲ್ಲ ಅನ್ನುವಂಥ ಒಂದು ಭಾವನೆಗಳು ಕೂಡ ಭಾರತೀಯ ಜನತಾ ಪಕ್ಷದ ಬಹುತೇಕ ಕಾರ್ಯಕರ್ತರಲ್ಲಿ ಇವೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಏನು ತೊಂದರೆ ಇಲ್ಲ. ಅವರು ತಮ್ಮ ಪಕ್ಷಕ್ಕಾಗಿ ತಮ್ಮ ಒಂದು ಶಕ್ತಿ, ಸಾಮರ್ಥ್ಯ ಹಾಗೂ ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಆದರೆ ನಾಯಕರೇ, ಅಂದರೆ ಕರ್ನಾಟಕದ ಮಟ್ಟಿಗೆ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಯಾಕೋ ಅಷ್ಟೊಂದು ಮೈ ಕೊಡವಿ ಎದ್ದು ಭಾರತೀಯ ಪಕ್ಷವನ್ನು ಬೆಳೆಸಲಿಕ್ಕೆ ತೊಡಗ್ತಾ ಇಲ್ಲವೇನೋ ಅನ್ನುವಂಥ ಭಾವನೆಗಳು ಕೂಡ ಕಾರ್ಯಕರ್ತರಲ್ಲಿ ಒಡಮೂಡಿವೆ. ಅದನ್ನು ಹೋಗಲಾಡಿಸಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಮುಖಂಡರೆನಿಸಿಕೊಂಡವರು, ನಾಯಕರೆನಿಸಿಕೊಂಡವರು, ಮುಂದಿನ ಸಲ ನಾವು ಕೂಡ ಅಧಿಕಾರಕ್ಕೆ ಬರಬೇಕನ್ನುವಂಥ ಛಲ ಹೊಂದಿರತಕ್ಕಂಥವರು ಮೈ ಚಳಿಬಿಟ್ಟು ಎದ್ದು ಭಾರತೀಯ ಜನತಾ ಪಕ್ಷವನ್ನು ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಕೈಚಳಕವನ್ನು ತೋರಿಸಿದರೆ ನಿಮಗೆ ನಿಮ್ಮ ಪಕ್ಷಕ್ಕೆ ಬರ್ತಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರ ಒಂದು ಕೈಗಳನ್ನು ಬಲಪಡಿಸಿದರೆ ಮುಂದೆ ನಿಮಗೆ ಒಳ್ಳೆಯ ಆಶಾದಾಯಕ ಫಲಿತಾಂಶ ಸಿಗುವುದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಒಂದು ಸಂಚಿಕೆಯನ್ನು ಪ್ರತಿ ಮನೆಗೂ ಕೂಡ ರಾಜ್ಯದಾದ್ಯಂತ ತಲುಪಿಸ್ರಿ ಅನ್ನುವಂಥ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.